ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳ್ಸ್ಕೊಡಿದ್ರಿ ಸೇಲ್ಗಿದೆ ಅಂತ. ಹೌದು ಸರ್. ಏನೈತ್ರಿ ಮಾಡಲು? ಸರ್ 15 ಮಾಡಲು, ಥರ್ಡ್ ಓನರು, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಅಣ್ಣ. ಹಾಂ ಹಾಂ, ಓಕೆ. 2015 ಮಾಡಲು ತಾವು ತರ್ಡ್ ಓನರು, ಗಾಡಿ ತೊಗೊಳೋರು 4ನೇ ಓನರ್ ಆಗ್ತಾರೆ. ಹೌದು ಹೌದು. 8 ರನ್ ಸೀಟರ್ ಅದು, 5 ಸೀಟರ್ ಅಲ್ಲ, 7+1 8 ಸೀಟರ್ ಐತ್ರಿ. 8 ಸೀಟರು. ಹಾಂ. ಸೀಟ್ ಕವರ್ ಎಲ್ಲ ತುಂಬ ಚೆನ್ನಾಗಿದೆ, ಬಾಡಿ ಲೈನು ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆ ಸರ್. ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? 60,000 ಓಡಿದೆ. ಸರ್, 60,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಜೆನ್ಯೂನ್ ರೀಡಿಂಗ್, ಶೋರೂಮ್ ರೆಕಾರ್ಡ್ ಇಲ್ಲ, ಜೆನ್ಯೂನ್ ರೀಡಿಂಗ್. ಅವ್ರೇನು ಮೀಟರ್ ಟ್ಯಾಂಪರ್ ಮಾಡಿಲ್ಲ, ಅದು ಹಳ್ಳಿಯಲ್ಲಿ ಓಡಿರೋದು. ಓಕೆ. ಮೀಟ್ರ್ ಅಂತೂ ರನ್ನಿಂಗಲ್ಲಿ ಇರೋದು. ಹೌದು. ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಇದೆ ಟೈರು? 4 ಹೊಸ ಟೈರು. ಹ್ಞೂ. ಗಾಡಿ ತುಂಬ ಚೆನ್ನಾಗಿದೆ. ಔಟ್ಲುಕ್ ಎಲ್ಲ ಫೋಟೋದಲ್ಲಿ ಯಾವ ಥರ ಇದೆ, ಗಾಡಿನೂ ಅದೇ ಕಂಡೀಷನಲ್ಲಿದೆ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟೆಡ್ ಅಂತೂ ಕ್ರಾಸಸ್ಸು, ಆ ಟಿಂಕರಿಂಗ್ ಕೆಲಸ, ಥರ ಸಣ್ಣ ಆ ಥರ ಕೆಲಸ ಏನಿಲ್ಲ. ಈ ಥರ ಏನಿಲ್ವಾ? ಅದೇ ನಿಮ್ ಜನರಲ್ ಸರ್ವಿಸ್ ತಗೊಂಡ್ಮೇಲೆ ಅವರು ಜನರಲ್ ಸರ್ವಿಸ್ ಮಾಡಿಸ್ಕೋಬೇಕಷ್ಟೇ. ಓಕೆ. ಸಣ್ಣ ಪುಟ್ಟ ಏನಾದರೂ ಕೆಲಸ ಇದ್ದರೆ ಮಾಡಿಸ್ಕೋಬೇಕು. ಹೌದು. ಓಕೆ ಸರ್. ಸರ್, ಇದು LPG ಏನಾದರೂ ಇದೆಯಾ? ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಇಲ್ಲ, ಪ್ಯೂರ್ ಪೆಟ್ರೋಲ್. ಓಕೆ. ಏನು ಬರುತ್ತೆ ತಮ್ಮ ಕೈಯಲ್ಲಿ ಮೈಲೇಜು? ಸರ್ ಒಂದು 14 ಬರ್ತಾ ಇದೆ ಲೋಕಲಲ್ಲಿ. ಓಕೆ. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ? ಇಲ್ಲ ಸರ್, ಓಕೆ. ಗಾಡಿ ಸಿಸ್ಟಮ್ ಇದೆ, ಹಾಂ. ಸಿಸ್ಟಮ್ ವರ್ಕಿಂಗಲ್ಲಿದೆ. ಮ್ಯೂಸಿಕ್ ಸಿಸ್ಟಮ್ ವರ್ಕಲ್ಲೇ ಇರೋದಾ? ಹೌದು. ಬಂಪರ್ ಆಗಿರ್ಬೋದು, ಕ್ಯಾರಿಯರು ಈ ಥರ ಏನು ಹಾಕ್ಸಿದ್ದೀರಾ? ಇಲ್ಲ ಸರ್, ಈ ಥರ ಏನಿಲ್ವಾ? ಆ ಥರ ಏನಿಲ್ಲ. ಓಕೆ. ಇವಾಗ ಗಾಡಿ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಕೋಬೋದಲ್ಲ? ಹೌದು, ಓಡಿಸ್ಕೋಬೋದು. ಓಕೆ. ಮಾಡಲ್ ಬಂದ್ಬಿಟ್ಟು 2015 ಅಂದ್ರಲ್ಲ? 2015. ಓಕೆ. FC ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ. ಹೌದು. ಇವಾಗ ಇನ್ಶೂರೆನ್ಸ್ ಬಂದ್ಬಿಟ್ಟು ಲ್ಯಾಬ್ಸ್ ಆಗೈತ್ರಿ, ತಾವು ಕಟ್ಕೊಡ್ತೀರಾ? ಗಾಡಿ ತೊಗೊಂಡ್ರೆ ಕಟ್ಕೋಬೇಕಾ? ಇಲ್ಲ, ತಗೊಂಡವರೇ ಕಟ್ಕೋಬೇಕು. ಹೌದಾ? ಓಕೆ. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್, ಏನು ಕೋಟ್ ಮಾಡ್ತೀರಾ ಪ್ರೈಸು? 2.45 ಹೇಳ್ತಾ ಇದ್ದೀನಿ, ಒಂದು ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ. 2,45,000 ಹೇಳಕತ್ತೀರ, ಅದರಲ್ಲಿ ಸ್ವಲ್ಪ ಸ್ಲೈಟ್ಲಿ ನೆಗೆಶ್ವಲ್ ಮಾಡ್ತೀರಾ ಅಂದ್ರೆ? ಮಾಡ್ತೀನಿ. ಓಕೆ. ಏನು ಮಾಡ್ಕೊಡ್ತೀರಾ ಸರ್ ಅಂದ್ರೆ ನೆಗೆಶ್ವಲ್ ಅಂದ್ರೆ ನಮ್ಮ ಕಡೆಯಿಂದ ಬಂದವರಿಗೆ? 40ಕ್ಕೆ ಫೈನಲ್ ಮಾಡಿಬಿಡ್ತೀನಿ. 5,000 ರೂಪಾಯಿ ನೆಗೆಶ್ವಲ್ ಮಾಡಿದ್ರು ಕೂಡ 2,40,000 ಗಾಡಿ ಕೊಡ್ತೀರಾ? ಇನ್ಶೂರೆನ್ಸ್ ಬೇರೆ ಅವರೇ ಕಟ್ಕೋಬೇಕು ತೊಗೊಂಡವ್ರೆ? ಹೌದು. ಓಕೆ. ಫೈನಲ್ ರೇಟ್ ಆಗುತ್ತೆ, ಇನ್ನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ? ಬಂದು ನನಗೆ ಕಸ್ಟಮರ್ ಜೆನ್ಯೂನ್ ಇತ್ತಂತಂದರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಬಿಡ್ತೀನಿ. ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಒಟ್ಟಿನಲ್ಲಿ? ಹೌದು. ಓಕೆ. ಗಾಡಿ ಇರೋಂಥ ಲೊಕೇಶನ್ ರೀ ಸರ್? ನಾಗಸಂದ್ರ ಮೆಟ್ರೋ ಸ್ಟೇಷನ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಇದೇ ನಂಬರ್. ಓಕೆ. ಇದು ಬೆಂಗಳೂರಾ? ಬೆಂಗಳೂರು. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಆಯಿತು. ಥ್ಯಾಂಕ್ ಯು ಸರ್. ಓಕೆ.